ನನಗೆ ಐ ಥಿಂಕ್ ಎಷ್ಟು 4 ವರ್ಷ ಆಯ್ತು. ನೀವು 4 ವರ್ಷ ಆಯಿತು ನಾನು ಮನೆಗೆ ಬಂದು ನನ್ನ ಜೊತೆ ಸಿನಿಮಾ ಮಾಡೋಕ್ಕೆ ಬಂದಿದ್ದು ನೀವು. ಅದೇನೋ ಬರ್ತಾರೆ ಸಿನಿಮಾಗೆ ಇವರು ಅಷ್ಟೇ, ಆಮೇಲೆ ಗಾಬರಿ ಆಗ್ಬಿಡ್ತಾರೆ. ಇವನು ಹಾಕೊಂಡು ಮಾಡೋದು ಯಾಕೆ ತಗೊಳಕೋದು ಇವನು ಈ ಥರ ಇವ್ನು ಮುಗಿಸೋದೇ ಇಲ್ಲ ಸಿನಿಮಾ ಅನ್ನೋದು ಒಂದು ಗಾಬರಿ ಆಗ್ಬಿಟ್ಟು ಹೊಟ್ಟೋಗ್ತಾರೆ ಎಲ್ಲರೂ. ಈಗಲೂ ಮೊನ್ನೆ ಕೇಳಿದ್ಬಿಟ್ಟಾದ್ರೆ ಯಾವಾಗ ಸರ್ ಮಾಡೋಣ ಅಂದರೆ ಮಾಡೋಣ ಸರ್ ಅಂತಾರೆ, ಗಾಬರಿ ಆಗ್ಬಿಟ್ಟು ಹೋಗ್ತಾರೆ ಅವರು. ಏನು ತೊಂದರೆ ಇಲ್ಲ ಎಲ್ಲ. ಬಹುಶಃ ನಾನು ಬಂದಿದ್ದು ನಮ್ಗೆ ಇವ್ರು ಬರ್ತಡೇ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ನಾನು ಆ್ಯಕ್ಚುಲಾಗಿ ಬಂದಿದ್ದೆ 2 ಕಾರಣಕ್ಕೆ. ಒಂದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ನಗುನೇ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ನಗ್ತಾ ಇದ್ದೀವಲ್ಲ, ಆ ನಗು ಹಂಚ್ಕೊಳ್ಳೋಣ ಅಂತಂದಕ್ಕೆ ಬಂದೆ ನಾನು ಇವತ್ತು. ನೈಸ್ ಟು ಸಿ ಒಂದು ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ಅಲ್ವಾ. ಈ 3 ತಿಂಗಳಲ್ಲಿ ಎಷ್ಟು ಸಿನಿಮಾ ರಿಲೀಸ್ ಆಯ್ತು ಸರ್? 3 ತಿಂಗಳಲ್ಲಿ ಸುಮಾರು ಒಂದು 100 ಆಗಿರ್ಬೋದು. ಓಕೆ, ನೀವೇ ಸಿನಿಮಾ ನೋಡಿದ್ದೀರಾ ಸರ್ ಅದರಲ್ಲಿ? ನಾವು ಸಿನಿಮಾ 10 ನೋಡಿದ್ವಿ. 10 ಇನ್ನು 90 ಸಿನಿಮಾ ಏನು ಪಾಪ ಮಾಡ್ತೀವಿ ಸರ್? ರವಿಚಂದ್ರನ್ ಸರ್ದಲ್ವ, ನಾವೇನು ಮಾಡೋಣ. ಇಲ್ಲಿರೋ ನೀವೇ ಸಿನಿಮಾ ನೋಡಿದ್ದೀರಾ ಮೇಡಮ್? ಅದು ಬಿಡಿ, ನೀವು ದುಡ್ಡು ಕೊಟ್ಟು ಸಿನಿಮಾ ನೋಡಿದ್ದೀರಾ? ಮತ್ತೆ ಯಾಕೆ ಜನಕ್ಕೆ ಬೈತೀರಾ ನೀವು? ಇಲ್ಲಿ ಕೂತಿರೋದು ಎಷ್ಟು ಜನ 100 ಸಿನಿಮಾ ನೋಡಿದ್ದೀರಾ ಹೇಳಿ ನೋಡೋಣ. ನೀವೇ ನೋಡಲ್ಲ ಕನ್ನಡ ಸಿನಿಮಾ, ನಾವು ಜನನ ನೋಡಿಲ್ಲ ಅಂದರೆ ಏನು ಅರ್ಥ? ಅದು ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಒಳಗೆ ಅಷ್ಟೇ. ಅದಕ್ಕಿರೋದು ಅದಕ್ಕೆ ನಾನು ಈ ಮೌಕ ಬೇಕು, ಅವ್ರು ಬೇಕು ಅವೆಲ್ಲ ಏನು. ಚೆನ್ನಾಗಿದ್ದರೆ ನುಗ್ತಾರೆ ಅನ್ನೋದಕ್ಕೆ ಪ್ರೇಮ್ ಲೋಕನೇ ಒಂದು ಸಾಕ್ಷಿ ನಮಗೆ. 100 ಡೇಸ್ ಸಿನಿಮಾ ತಳ್ಕೊಂಡು ಮತ್ತೆ 100th ಡೇ ಅದು ಸೂಪರ್ ಹಿಟ್ ಆಗಿತ್ತು ಸಿನಿಮಾ. ಅದು ಸೊ ಆ ಥರ ಆಗುತ್ತೆ ಸಿನಿಮಾಗಳು ಚೆನ್ನಾಗಿದ್ದಾಗ. ಜನ ಹುಡ್ಕೊಂಬಂದು ಸಿನಿಮಾ ನೋಡಿದ್ದಾರೆ, ದಾಖಲೆಗಳು ಮಾಡಿರೋಂಥ ಕರ್ನಾಟಕದಲ್ಲಿ ನಾವು ಕೊಟ್ಟಿರೋಂಥ ಹಿಟ್ಸು, ಸೂಪರ್ ಹಿಟ್ಸು. ಬಹುಶಃ ಏನು ಅಂದರೆ ನಾವು ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದೀವಿ. ನಮ್ಮದೇ 10 ಸಿನಿಮಾ ವಾರಕ್ಕೆ ರಿಲೀಸ್ ಆದರೆ, ಇಲ್ಲ 40 ಸಿನಿಮಾ ಒಂದು ವಾರದಲ್ಲಿ ರಿಲೀಸ್ ಆದರೆ ಟ್ರಾಫಿಕ್ ಜಾಮ್ ಆಗೋಯ್ತು. ಆ 40 ಸಿನಿಮಾದಲ್ಲಿ ಜನನ ಆರಿಸ್ಕೋ ಸಿನಿಮಾ ಅಂದರೆ ಏನು ಆರಿಸ್ಕೋತಾರೆ? ಬೇರೆ ಭಾಷೆ ಓಡುತ್ತೆ. ಹೌದು, ಬೇರೆ ಭಾಷೆಯಲ್ಲಿ ಸೆಲೆಕ್ಟೆಡ್ ಹಿಟ್ಸ್ ಮಾತ್ರ ಬರ್ತವೆ. ಇಲ್ಲಿ ಸೆಲೆಕ್ಟೆಡ್ ಫಿಲ್ಮ್ಸ್ ಮಾತ್ರ ಬರ್ತವೆ, ಎಲ್ಲ ಸಿನಿಮಾ ಬರಲ್ಲ ಇಲ್ಲಿ. ಅಲ್ಲಿಂದ ನಾನು ಬಂದರೆ ಮತ್ತೆ ಅದು ಜಾಮ್ ಆಗ್ಬಿಡ್ತವೆ. ಬರೋದು ಯಾವುದೋ ಹುಡ್ಕೊಂಡು ಒಂದು 4 ಸಿನಿಮಾ ಬರುತ್ತೆ, ಅದರಿಂದ ಅದು ಓಡ್ತಾ ಇದೆ ಅಂತ ಕಣ್ಣು ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಯಿತು. ಸೊ ದೇರ್ ಇಸ್ ನೋ ಥಿಯೇಟ್ರ್ ಮುಂದೆ ಕೂತ್ಕೊಂಡು ಗೋಳಾಡೋದ್ರಲ್ಲಿ ಅರ್ಥ ಇಲ್ಲ. ಜನ ಯಾವತ್ತು ಗೋಳಾಡಿದ್ರೆ ಸಿನಿಮಾ ನೋಡಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಅವನು ಕೊಡೋ ಗೆಲುವು ಇದೆಯಲ್ಲ. ನಾವು 40 ವರ್ಷ ಅದರಿಂದನೇ ಉಳ್ಕೊಂಡಿರ್ತೀವಿ. ಇವತ್ತವರೆಗೂ ವಿ ಆರ್ ಸ್ಟೇಯಿಂಗ್ ದೇರ್ ಬಿಕಾಸ್ ಅವತ್ತು ಅವ್ರು ಕೊಟ್ಟಿದ್ದು ಗೆಲುವು ಇವತ್ತವ್ರಿಗೆ ಹಾಡು ಕೇಳ್ತಾ ಇದ್ದಾರೆ. ಇವತ್ತಿಗೂ ಆ ಹಾಡನ್ನ ಕರೆಯುತ್ತೆ ಅಂದರೆ ಅದೇ ಕಾರಣ ಅಲ್ವಾ. ಸೊ ಏನ್ಯಾವ ಇಲ್ಲಿ ಏನು ಸರ್ ನಿಮ್ಮ ಪಿಕ್ಚರ್ ಹೆಸರು? ಭುವನಂ ಗಗನಂ. ಓಕೆ, ಐ ಥಿಂಕ್ ನೀವು 3 ಕರೆದಿರಿ, ನಾನು ಬಂದಿಲ್ಲ. ಸುದೀಪ್ ಬಂದ ಅನ್ಸುತ್ತಲ್ವ ಅವತ್ತು? ಓಕೆ, ಒಟ್ಟಿನಲ್ಲಿ ಯಾರೋ ಒಬ್ರು. ಓಕೆ, ನೈಸ್ ಟು ಸಿ. ಎಲ್ಲರೂ ಇಲ್ಲಿ ನೋಡಿದ ಖುಷಿ ಆಯಿತು. ಬಹುಶಃ ಈ ಯಂಗ್ಸ್ಟರ್ಸ್ನೆಲ್ಲ ನೋಡಿದ್ರೆ ಅದು ಒಂದು ಖುಷಿ. ನಿಮ್ಮನ್ನು ಎಲ್ಲರೂ ನಿಮ್ಮ 2 ಹೀರೋಗಳು ಇದ್ದೋಳ್ರಿ, ನೀವಿಬ್ಬರು ಬನ್ನಿರಿ ಬರೀ ಪೃಥ್ವಿ. ನಿನ್ನ ಅದ್ಯಾವುದಪ್ಪ ನಿಂದೊಂದು ಸಿನಿಮಾ TV ಒಂದು ದರ್ಶನ್ ಇವನ ಜೊತೆ ಮಾಡಿದ್ದಲ್ಲ, ಅದನ್ನು ನೋಡಿದ್ದೀನಿ. ಇವಂದು ದಿಯಾ ನೋಡಿದ್ದೀನಿ ನಾನು. ಓಕೆ, ಅದು OTT ನೋಡ್ರೋದು ನಾನು. ಥಿಯೇಟರ್ ನೋಡಿಲ್ಲ ನಾನು. ಯು ಆರ್ ರೆಕಗ್ನೈಸ್ಡ್ ಅಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ಸ್ ಆರ್ ರೆಕಗ್ನೈಸ್ಡ್. ಒಂದು ಸಿನಿಮಾ ಇವತ್ತು ಇವನ್ನ ನೆನಪಿಸ್ಕೊತೀನಿ, ಬೇರೆ ಸಿನಿಮಾ ನೆನಪಾಗಲ್ಲ ನನಗೆ. ಒಂದು ದಿಯಾ ನೆನಪಾಗುತ್ತೆ. ಐ ಕ್ಯಾನ್ ರೆಕಗ್ನೈಸ್ ಇಮ್. ಇವನ್ನ ಕೂಡ ರತನ್ ಪ್ರಪಂಚ ಬಿಟ್ಟರೆ ಇನ್ನೊಂದು ಬ್ಯಾಂಗಲ್ ಸ್ಟೋರ್ಸ್ ಯಾವುದೋ ಒಂದು ಮಾಡಿದ್ದು. ನೆನಪಿದೆ ನನಗೆ. ಐ ಕ್ಯಾನ್ ರಿಮೆಂಬರ್. ಸೊ ಇಟ್ ಇಸ್ ಗುಡ್. ಒಂದು ನಗು, ಈ ವಾತಾವರಣ ಬೇಕು. ಐ ಥಿಂಕ್ ಈಲ್ಡ್ ಜಾಸ್ತಿ ಆಯ್ತು ಸರ್. ಕಲೆಕ್ಷನ್ಸ್ ಸಿನಿಮಾಗಳಿಗೆ ಜಾಸ್ತಿ ಆಯಿತು. ಶೀಲ್ಡ್ ನೋಡೋದೇ ಮರ್ತು ಬಿಟ್ಟಿದ್ವಿ ನಾವು ಅಲ್ವಾ. ಸೊ ಇವಾಗ 25 ದಿವಸಕ್ಕೆ ಒಂದು ಶೀಲ್ಡ್ ಸ್ಟಾರ್ಟ್ ಆಗಿದೆ. ಹಾಗಿದ್ರೆ 25 ವಾರಕ್ಕೆ ಶೀಲ್ಡ್ ಇತ್ತು. ಈಗ 25 ದಿವಸ ಹೊಡೆದ್ರೆ ಸಾಕು ಅನ್ನೋ ಥರ ಆಗಿದೆ. ಕರೆಕ್ಟ್, ಅದೇನು ತೊಂದರೆ ಇಲ್ಲ. ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡ್ತಾ ಇದ್ದೀವಿ, ಇವತ್ತು ನಾವು ರಿಲೀಸ್ ಮಾಡೋದು 1000 ಥಿಯೇಟರ್ಸ್ ರಿಲೀಸ್ ಮಾಡ್ತೀವಿ ಒಟ್ಟಿಗೆ. ಸೊ ಇವನ್ 25 ಡೇಸ್ ರೀಚ್ ಆಗೋದು ಕೂಡ ನಾಟ್ ಎ. ನಿಮ್ಮ ಫಸ್ಟ್ ಜರ್ನಿ, ಫಸ್ಟ್ ಫಿಲಿಮು ಒಂದು ಶುಭದಿಂದ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಶುರು ಮಾಡಿದ್ದೀರಾ. ನಿಮ್ಮ ಪ್ರಯಾಣ ಈಗ ನಗ್ನಗ್ತಾ ಸಾಗಲಿ. ಅಲ್ಲೆಷ್ಟು ನಿಮ್ಮ ಪ್ರಯಾಣದಲ್ಲಿ ಸಕ್ಸಸ್ ನೋಡಿದಿರೋ, ಎಷ್ಟು ದುಡ್ಡು ನೋಡಿದಿರೋ, ಇಲ್ಲ ಅಷ್ಟೇ ದುಡ್ಡು ನೋಡಿ, ಅಷ್ಟೇ ಸಂಭ್ರಮಿಸಿ ಎಲ್ಲನೂ ಸೇರಿಸ್ಕೊಳ್ಳಿ ಜೊತೆಲಿ ಅಂತ ಹೇಳ್ತೀನಿ. ನಮಸ್ಕಾರ. ಅವರಲ್ಲ ಒಂದು ಹ್ಯಾಪಿ ಬರ್ತ್ಡೇ ಹೇಳ್ಬಿಡೋಣ. ನನಗೆ ಹ್ಯಾಪಿ ಬರ್ತ್ಡೇ ಗೊತ್ತಿಲ್ಲ, ಒಂದು ಹೂ ಕುಚ್ಚಾದ್ರೆ ತರ್ಬೋದಾಗಿತ್ತು. ಅಲ್ಲ, ಅವ್ರು ವೆಯ್ಟ್ ಮಾಡಿದ್ದೆ ನಿಮ್ಮ ಕೈಲಿ ಮೊಮೆಂಟೋ ಇಸ್ಕೋಬೇಕು ಅಂತ. ಆ ಶೀಲ್ಡ್ ಬಗ್ಗೆ ಹೇಳಿದ್ರಲ್ಲ, ಅದನ್ನ ನಿಮ್ಮ ಕೈಲೇ ಇಸ್ಕೋಬೇಕು ಅಂತ ದಯವಿಟ್ಟು.
ಓಕೆ, ಹಾಗೆ ಟೀಮ್ ಕಡೆಯಿಂದ ಬಹಳ ಪ್ರೀತಿಯಿಂದ ರವಿ ಸರ್ಗಂತ ಒಂದು ಕಿರುಕಾಣಿಕೆ ಇದೆ. ಯಾರಾದ್ರೂ ಹೆಲ್ಪ್ ಮಾಡಿ ಅದು. ನಿಧಾನ. ಪ್ಯಾಕಿಂಗ್ ಅಷ್ಟು ಮುತುವರ್ಜಿಯಿಂದ ಮಾಡಿಸಿದ್ರೆ ಒಳಗಡೆ ಏನಿರ್ಬೋದು ಅಂತ. ಓಕೆ, ಒಂದ್ ನಿಮಿಷ, ಅಲ್ಲಿ ಕೇಕ್ ಬರ್ತದೆ, ಅದಕ್ಕೊಂಚೂರು ಜಾಗ ಮಾಡ್ಕೊಡಿ. ಈ ಸೈಡಿಗೆ ಇಟ್ಟಿರಿ, ಸೈಡಿಗೆ. ಒಂದ್ ನಿಮಿಷ, ಕ್ಯಾಮ್ರಾಗಳಿಗೆ ಯಾರು ಅಡ್ಡ ಬರಬೇಡಿ. ಒಂಚೂರು ಸೈಡ್, ಒಂದ್ ನಿಮಿಷ ಸರ್, ಇದು ತಗೊಂಡ್ಬಿಡಿ. ಸ್ವಲ್ಪ ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ ಸ್ವಲ್ಪ. ಹಾ, ಭುವನಂ ಗಗನಂ ಸಿನಿಮಾ ತಂಡದ ಕಡೆಯಿಂದ, ನಮ್ಮ ನಿರ್ಮಾಪಕರ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಸರ್ ನಿಮ್ಗೆ. ನಿಮ್ಮ ಇಷ್ಟ ದೈವ ಶಿವ, ಹಾಗಾಗಿ ಶಿವ ಪಾರ್ವತಿಯರನ್ನ, ಶಿವಶಕ್ತಿಯನ್ನು ನಿಮ್ಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ನಿರ್ಮಾಪಕರ ಹುಟ್ಟುಹಬ್ಬದ ಸಂಭ್ರಮಾಚರಣೆ. ಶರತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಶಾಂತ್ ಸರ್ ಬನ್ನಿ, ಅನುಷಾ ಅವ್ರು ಬನ್ನಿ, ಸುರೇಶ್ ಸರ್ ಬನ್ನಿ, ಸುನೀಲ್ ಸರ್, ಚೇತನ್ ಅವರು ಬಂದಿದ್ದಾರೆ, ಚೇತನ್ ಗೌಡ್ರು, ಹಾಗೆ ಪ್ರವೀಣ್ ಅವರು, ಉದಯ್ ಸರ್, ಒಂದು ನಿಮಿಷ, ಕ್ಯಾಮ್ರಾಗಳಿಗೆ ಯಾರು ಅಡ್ಡ ಬರಬೇಡಿ, ಎಲ್ಲ ಕುತ್ಕೋಬಿಡಿ. ಆಮೇಲೆ ನಾನು ಎಲ್ರೂ ಕರೀತಾ ಹೋಗ್ತೀನಿ. ದಯವಿಟ್ಟು ಕುತ್ಕೋಬಿಡಿ. ಮಹೇಶ್ ಅವರು ಇಲ್ಲಿದ್ದಾರೆ, ಅಯೋಗ್ಯ ಟು ನಿರ್ದೇಶಕರು. ಭುವನಂ ಗಗನಂ ಪ್ರಮೋಷನ್ ಸಂದರ್ಭದಲ್ಲೂ ಜೊತೆ ನಿಂತವರು ಮಹೇಶ್ ಅವರು. ಕ್ಯಾಮ್ರಾಗಳಿಗೆ ಯಾರು ಅಡ್ಡ ಸರ್, ಸ್ವಲ್ಪ ಕುತ್ಕೊಳ್ಳಿ. ಸ್ಟೇಜ್ ಮೇಲೆ. ಓಕೆ, ಸಾಕು, ಸ್ಟೇಜ್ ಮೇಲೆ ಇನ್ಯಾರು ಬೇಡ ದಯವಿಟ್ಟು. ವೈಶಾಖ್ ಅವ್ರು ಬರಬೇಕು ವೇದಿಕೆ ಮೇಲೆ. ಅದನ್ನ ಸೇಫ್ ಆಗಿ ತೆಗೆದ್ಬಿಡಿ. ಹುಟ್ಟುಹಬ್ಬದ ಶುಭಾಶಯ. ಎಲ್ರು ಸೇರಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ಬೋದು, ಇಲ್ಲ ಕಾರ್ತಿಕ್ ಒಂದು ಬರ್ಡೇ ಸಾಂಗ್ ಪ್ಲೇ ಮಾಡ್ಬೋದು. ಎಲ್ಲಾ ತರದಲ್ಲೂ ಸ್ಪೆಷಲ್ ಬರ್ಡೇ ಇವತ್ತು ನಮ್ಮ ಮುನೇಗೌಡ ಸರ್ಗೆ, ಯಾಕಂದ್ರೆ